ಕನ್ನಡ ಚಿತ್ರರಂಗಕ್ಕೆ ಹೊಸ ಪ್ರತಿಭೆಗಳನ್ನ ಹಂಟ್ ಮಾಡಿ ತಂದು ಅವರನ್ನ ಸೂಪರ್ ಸ್ಟಾರ್ ಮಾಡಬೇಕು ಅಂತ ಪಣ ತೊಟ್ಬಿಟ್ಟಿರೋ ನಮ್ಮ ಅಮೇಸಿಂಗ್ ನಿರ್ದೇಶಕರಾಗಿರುವಂತಹ ಇಂದ್ರಜಿತ್ ಲಂಕೇಶ್ ಸರ್ ಇವತ್ತು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ನ ರೆಡ್ ಕಾರ್ಪೆಟ್ ನಲ್ಲಿ ಆಗಮಿಸಿದ್ದಾರೆ. ಅವರನ್ನ ಸ್ವಾಗತಿಸೋಣ. ಹೇಗ ಅನಿಸ್ತಿದೆ ಸರ್ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಗೆ ಬಂದು? ತುಂಬಾ ಸಂತೋಷ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಒಂದು ಅದ್ದೂರಿಯಾದ ಒಂದು ಚಿತ್ತಾರ ಅವಾರ್ಡ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸರ್ ನಿಮ್ಗೊಂದಷ್ಟು ಪ್ರಶ್ನೆಗಳನ್ನ ಕೇಳ್ಬೇಕು ಅಂತ ಇದ್ದೀನಿ. ನೆಕ್ಸ್ಟ್ ಸಿನಿಮಾ ಯಾವ್ದು ಸರ್ ನಿಮ್ದು? ಈಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದೀನಿ. ರೆಕ್ಕಿ ಲೊಕೇಶನ್ ಸ್ಕೌಟಿಂಗ್ ಮಾಡ್ತಾ ಇದೀನಿ. ಆಸಮ್ ಸರ್. ಸೊ ಇಟ್ಸ್ ಅ 3 ಲ್ಯಾಂಗ್ವೇಜ್ ಫಿಲ್ಮ್. ಎಸ್. ಸೊ ನೆಕ್ಸ್ಟ್ ಮಂತ್ ಅನೌನ್ಸ್ ಮಾಡ್ತಾ ಇದೀನಿ. ಓ ಆಸಮ್. ಆಲ್ ದಿ ವೆರಿ ಬೆಸ್ಟ್ ಫಾರ್ ದಟ್ ಸರ್. ಥ್ಯಾಂಕ್ ಯು. ಸೊ ನೀವು ಆಲ್ರೆಡಿ ಬಾಲಿವುಡ್ ನಲ್ಲಿ ಡೈರೆಕ್ಷನ್ ಮಾಡಿದೀರಾ. ನಿಮ್ಮ ಲಂಕೇಶ್ ಲೆಗಸಿ ಅಂದ್ರೆ ನಿಮ್ಮ ಸನ್ ಅನ್ನ ಬಾಲಿವುಡ್ ಗೆ ಇಳಿಸುವಂತಹ ಏನಾದ್ರೂ ಪ್ಲಾನ್ಸ್ ಇದೆಯಾ? ಸಾಕಷ್ಟು ಆಫರ್ಸ್ ಗಳು ಬಂದಿದೆ. ಈಗ ಒಂದು 2 ದೊಡ್ಡ ಸಿನಿಮಾ ಸೈನ್ ಮಾಡಿರೋದು. ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾನೆ, 5 ಲ್ಯಾಂಗ್ವೇಜಸ್. ಒಂದು ಭಾರತದ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಈಗಾಗಲೇ ಶೂಟಿಂಗ್ ಆಗಿದೆ. ದೊಡ್ಡ ಸೂಪರ್ ಸ್ಟಾರ್ ಜೊತೆಗೆ ಇವನು ನಾಯಕ ನಟನಾಗಿ 5 ಲ್ಯಾಂಗ್ವೇಜ್ ಫಿಲ್ಮ್ ಈಗಾಗಲೇ ಶೂಟಿಂಗ್ ಆಯ್ತು. ಮತ್ತು ಮಗ ಇಂಟ್ರೊಡ್ಯೂಸ್ ಮಾಡಿದೆ. ಅದಾದ ನಂತರ ನನ್ನ ಮಗ ಅಲ್ಲ, ಅವನು ಕರ್ನಾಟಕದ ಮಗ. ಅವರ ಆಸ್ತಿ, ಅವನ ಭವಿಷ್ಯ ಕಟ್ಕೊಡ್ಬೇಕು. ಸೊ ಒಂದ್ ಒಳ್ಳೆ ಭವಿಷ್ಯ ಇದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ನಿಮ್ಮ ಹಂಟ್ ನಡೀತಿದ್ಯಾ? ಯಾರನ್ನ ನೀವು ಯಂಗ್ ಸ್ಟಾರ್ ಯಾರನ್ನ ನೀವು ಲಾಂಚ್ ಮಾಡ್ತಾ ಇದೀರಾ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ? ಯಾಕೆ ನಿಮ್ಮನ್ನ ಯಾಕೆ ಲಾಂಚ್ ಮಾಡಬಹುದು? ಒಳ್ಳೆ ಹಾಡುಗಾರ್ತಿ ಅಂತ ಕೇಳ್ಪಟ್ಟಿದ್ದೀನಿ. ಒಂದ್ ಒಳ್ಳೆ ಸಾಂಗ್ ಹಾಡಿ, 4 ಲೈನ್ ಹಾಡಿ. ಆಫ್ ಕೋರ್ಸ್ ಯು ಆರ್ ವೆರಿ ಗುಡ್ ಸಿಂಗರ್, ವಿ ಆಲ್ ನೋ ದಟ್. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಮೇಕ್ ದಿಸ್ ಇಂಟರ್ವ್ಯೂ ಲೈವ್ಲಿ. ಒಂದ್ 4 ಹಾಡು ಹೇಳಿ, ಚೆನ್ನಾಗಿರುತ್ತೆ. ಅಲ್ಲಿಂದ ನಮಸ್ಕಾರ ಮಾಡ್ತೀನಿ. ಮತ್ತದೇ ಬೇಸರ, ಅದೇ ಸಂಜೆ, ಅದೇ ಏಕಾಂತ, ನಿನ್ನ ಜೊತೆ ಇಲ್ಲದೆ ಮಾತಿಲ್ಲದೆ ಮನವಿಭ್ರಾಂತ. ಮತ್ತದೇ ಬೇಸರ, ಅದೇ ಸಂಜೆ, ಅದೇ ಏಕಾಂತ. ನಿಮ್ ಧ್ವನಿ ಎಲ್ಲ ಕೇಳೋದ್ರಲ್ಲಿ ನಾವು ಮಾತಾಡೋದು ವೇಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನೈಸ್ ಮೀಟಿಂಗ್ ಯು. ಟೇಕ್ ಕೇರ್. ಆಲ್ ದಿ ಬೆಸ್ಟ್. ಗುಡ್ ಲಕ್. ಬೆಂಕಿ, ಬಿರುಗಾಳಿ, ಪ್ರಚಂಡವಾದಂತಹ ಅದ್ಭುತವಾದಂತಹ ಪರ್ಸನಾಲಿಟಿ, ತುಂಬಾ ಸ್ವೀಟ್ ಫ್ರಮ್ ಹಾರ್ಟ್, ತುಂಬಾ ಕ್ಯೂಟ್ ನಮ್ಮ ಬಬ್ಲಿ ಗರ್ಲ್ ಫ್ರಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ತನಿಷಾ ಕುಪಾಂಡ ಅವರು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ನ ರೆಡ್ ಕಾರ್ಪೆಟ್ ಗೆ ಆಗಮಿಸಿದ್ದಾರೆ. ಅವರನ್ನ ಸ್ವಾಗತಿಸೋಣ. ತನಿಷಾ ಕುಪಾಂಡ ಅವರೇ, ವೆಲ್ಕಮ್ ಟು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ರೆಡ್ ಕಾರ್ಪೆಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಆಕ್ಚುಲಿ ನಮ್ ತವ್ರ ಮನೆಗ್ ನಾನ್ ಬಂದಿದ್ದೆ, ಬಟ್ ನಮ್ ತವ್ರ ಮನೆಗ್ ಬಂದಾಗ ನಿಮ್ಮನ್ನ ನೋಡ್ತೀನಿ ಅಂತ ನಾನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೋ ಸ್ವೀಟ್. ಇವಾಗ ನಾನು ಒಂದ್ ಸ್ವಲ್ಪ ತವ್ರ ಮನೆ ಮಾಡ್ಕೊಳ್ಳೋಣ ಅಂತಾನೆ ಬಂದಿದ್ದೀನಿ. ವೆಲ್ಕಮ್. ಲೆಟ್ ಶೇರ್ ತವ್ರ ಮನೆ ಅಂತ. ಹೇಗೆ ಅನಿಸ್ತಿದೆ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಗೆ ಬಂದು? ತುಂಬಾ ಖುಷಿ ಆಗ್ತಾ ಇದೆ. ಆಕ್ಚುಲಿ ನನಗೆ ಫುಲ್ ಫ್ಲೆಶ್ ಆಂಕರಿಂಗ್ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಂತಹ ಒಂದು ಚಾನಲ್ ಉದಯ ಟಿವಿ. ಸೊ ಐ ಆಮ್ ಆಲ್ವೇಸ್ ಗ್ಲಾಡ್. ಅಂಡ್ ಬಹಳಷ್ಟು ಸೀರಿಯಲ್ಸ್ ಕೂಡ ಮಾಡಿದ್ದೀನಿ ನಾನಿಲ್ಲಿ. ನನ್ನ ಸೀರಿಯಲ್ ಕರಿಯರ್ ನಲ್ಲಿ ನನಗೆ ಹೈಯೆಸ್ಟ್ ಪೇಮೆಂಟ್ ಸಿಕ್ಕಿರುವಂತಹ ಒಂದು ಜಾಗ. ಸೊ ವಿಚ್ ಇಸ್ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಲೈಫ್ ನಲ್ಲಿ. ವೀಕ್ಷಕರಿಗೆ, ತನಿಷಾ ಫ್ಯಾನ್ಸ್ ಗೆ ಒಂದು ಕ್ವೆಶ್ಚನ್. ಪ್ಲೀಸ್ ತನಿಷಾ. No, I am going. When is your wedding? ನೀವು ಮದ್ವೆ ಯಾವಾಗ ಮದುವೆ ಆಗಿದ್ಯಾ ಅಂತ ಎಲ್ಲರೂ ಮದುವೆ ಆಗ್ಬೇಕು ಅಂತ ಅನ್ಕೋಬಾರ್ದು. ಇದು ನನ್ನ ಒಬ್ಬಳ ಪ್ರಶ್ನೆ ಅಲ್ಲ ತನಿಷಾ. ಎಲ್ಲ ವೀಕ್ಷಕರು ತುಂಬಾ ಕಾತುರದಿಂದ ತನಿಷಾ ಅವರು ಯಾವಾಗ ಮದ್ವೆ ಮಾಡ್ಕೋತಾರೆ ಅಂತ ಕಾಯ್ತಿದ್ದಾರೆ. ಯಾವಾಗ ನಿಮ್ ಮದ್ವೆ? ಅಲ್ಲ, ಅಷ್ಟು ಬೇಗ ಯಾಕೆ ನನ್ನ ತವ್ರ ಮನೆಯಿಂದ ಓಡಿಸೋ ಆಸೆ? ತವ್ರ ಮನೆ ಯಾವಾಗ್ಲೂ ತವ್ರ ಮನೆನೆ. ಮದ್ವೆ ಮಾಡ್ಕೊಂಡಿದ ತಕ್ಷಣ ಉದಯ ಟಿವಿ ನಿಮ್ ಕೈ ಬಿಡಲ್ಲ. ಮಗಳನ್ನ ಇನ್ನೂ ಹೆಚ್ಚು ಅವಕಾಶಗಳನ್ನ ಕೊಟ್ಟು ತವ್ರ ಮನೆಗೆ ಕರ್ಸ್ಕೊಳತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತುಗಳನ್ನ ಕೇಳಿ ನನ್ಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ನಿಮ್ಮ ಡ್ರೀಮ್ ಬಾಯ್ ಹೇಗಿರ್ಬೇಕು? ನಾನು ನನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದೀನೋ ಅದಕ್ಕಿಂತ ಬೆಟರ್ ಆಗಿ ನೋಡ್ಕೊಳ್ಳುವಂತ ಹುಡುಗ ನನಗೆ ಬೇಕು. ಸೊ ಅದ್ ಹಂಗ್ ನೋಡ್ಕೊಂಡ್ರೆ ಸಾಕು, ಮಿಕ್ಕಿದೆಲ್ಲ ನಾ ಹ್ಯಾಂಡಲ್ ಮಾಡ್ತೀನಿ. ಇಟ್ಸ್ ಓಕೆ. ಐ ಆಮ್ ಅ ಗ್ರೇಟ್ ಇಂಡಿಪೆಂಡೆಂಟ್ ವುಮನ್. ಕನ್ನಡ ಜನತೆನಲ್ಲಿ ಯಾರು ಸೂಪರ್ ಅಮೇಸಿಂಗ್ ಹುಡುಗ ಇದ್ದಾರೆ, ಈ ಮಾತನ್ನ ಕೇಳಿಸ್ಕೊಂಡು ದಯವಿಟ್ಟು ತನಿಷಾನ ಮದುವೆ ಮಾಡ್ಕೊಳ್ಳಿ. ಪುಷ್ ಮಾಡ್ತಾ ಇದ್ದೀರಾ ನೀವು ನನ್ನನ್ನ? ಓಕೆ, ಸೊ ಒಂದು ಗೇಮ್ ಮಾಡಿಸ್ಬೇಕು ತನಿಷಾ ನಿಮ್ ಜೊತೆ ನಾನು. ನಿಮಗೆ ಇವಾಗ ಒಂದು ಹೀಲಿಯಂ ಬಲೂನ್ ಕೊಡ್ತೀವಿ. ಆ ಹೀಲಿಯಂ ಬಲೂನ್ ಇನ್ಹೇಲ್ ಮಾಡ್ಬಿಟ್ಟು ನೀವು ನಿಮ್ಮ ಫೇವ್ರೇಟ್ ಹೀರೋಗೆ ಹೇಳ್ಬೇಕಾದಂತಹ ಒಂದು ಸೆಂಟೆನ್ಸ್ ಏನಿರುತ್ತೆ ಅದನ್ನ ನೀವು ಹೇಳ್ಬೇಕು. making me nervous, seriously. Inhale. ನಾನು ಮನದಾಳದಿಂದ ಇಷ್ಟಪಡ್ತಾ ಇರೋಂತ ಒಂದು ಏಕೈಕ 6 ಅಡಿ ಕಟ್ಟೌಟ್ಗೆ ಹೇಳೋಂತ ಒಂದೇ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಐ ರಿಯಲಿ ಲವ್ ಯು ಅಲಾಟ್. ನಾನು ಇವತ್ತಿನವರೆಗೂ ನಿಮ್ಗೆ ಹೇಳಕ್ ಆಗಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ. ನಯನ ಹೇಳಿಸ್ತಾ ಇದ್ದಾರೆ, ಹಂಗಾಗಿ ಐ ಕ್ರಶ್ ಆನ್ ಯು. ಅಂಡ್
ಐ ಲವ್ ಯು ಇಷ್ಟೇ ಸಾಕು. So sweet of you. Thank you so much for doing this. ಥ್ಯಾಂಕ್ ಯು so much. Means a lot. Thank you. Bye bye. ಕಿರುತೆರೆ ಮೂಲಕ ತಮ್ಮ ನಟನೆಗೆ ಹೆಜ್ಜೆ ಇಟ್ಟ ಈ ನಟ ದಿಯಾ ಅನ್ನೋ ಸಿನಿಮಾದಲ್ಲಿ ನಟನೆ ಮಾಡಿ OTT ನಲ್ಲಿ ಹೆಚ್ಚು ವ್ಯೂವರ್ಶಿಪ್ ನ ತಗೊಂಡು ಅದರಿಂದ ಫೇಮಸ್ ಆಗಿ ಬೇರೆ ಭಾಷೆಗಳಲ್ಲಿ ನಟನೆ ಮಾಡಿ ಅಲ್ಲಿ ಕೂಡ ತಮ್ಮ ಛಾಪನ ಮೂಡಿಸ್ತಾ ಇರುವಂತಹ ದೀಕ್ಷಿತ್ ಶೆಟ್ಟಿ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ನ ರೆಡ್ ಕಾರ್ಪೆಟ್ ಗೆ ಸ್ವಾಗತಿಸೋಣ. ವೆಲ್ಕಮ್ ಟು ಚಿತ್ತಾರ ಸ್ಟಾರ್ ಅವಾರ್ಡ್ಸ್. ದಿಯಾ ಸಿನಿಮಾ ಒಂಥರ ಒನ್ ಆಫ್ ದ ಬೆಸ್ಟ್ ಸೂಪರ್ ಹಿಟ್ ಮೂವೀಸ್ ಆಗೋಗ್ಬಿಡ್ತು. ಎಸ್ಪೆಷಲಿ ಕೋವಿಡ್ ಆದ್ಮೇಲೆ ಅದ್ರ ವ್ಯೂವರ್ಶಿಪ್ ಬೇರೆ ಲೆವೆಲ್ಗೆ ಹೋಯ್ತು. ಇವಾಗ್ಲೂ ಕೂಡ ಅಫ್ಕೋರ್ಸ್ ನಿಮ್ಮನ್ನ ದಿಯಾ ಸಿನಿಮಾ ಇಂದ ಗುರುತಿಸ್ತಾರೆ. ಅದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಒಬ್ಬ ಕಲಾವಿದನಾಗಿ ನಾವು ಮಾಡುವಂತ ಕೆಲಸ ಮೊದಲು ನಮಗಿಷ್ಟ ಆಗ್ಬೇಕು. ನಮಗಿಷ್ಟ ಆದ ನಂತರ ಅದು ಜನರಿಗೆ ಇಷ್ಟ ಆಗ್ಬೇಕು, ಅವ್ರ ಮನಸ್ಸು ತಟ್ಟಬೇಕು. ಒಂದ್ ಸಿನಿಮಾ ಕೆಲಸ ಮಾಡಿ ಅವ್ರ ಪ್ರೀತಿ ಸಂಪಾದಿಸಿ ಅವ್ರು ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದಾರೆ ಅಂದಾಗ ಬಹಳ ಖುಷಿ ಅನ್ಸುತ್ತೆ. ಮತ್ತು ಆ ಸಿನಿಮಾ ಮಾಡಿದ ಪ್ರತಿಯೊಬ್ಬರಿಗೂ ಅಂದ್ರೆ ನಮ್ಗೆ ಈ ತಂಡಕ್ಕೆ ಒಂದು ಸಾರ್ಥಕತೆಯ ಭಾವ ಆಯ್ತು. ನಿಮ್ ಹತ್ರ ಒಂದು ಪ್ರಶ್ನೆ ಕೇಳ್ಬೇಕು. ನಿಮ್ಮ ಎದುರುಗಡೆ ದೇವ್ರ ಪ್ರತ್ಯಕ್ಷ ಆದ್ರೆ ವರ ಅಲ್ಲ, ನೀವ್ ಆ ದೇವ್ರನ್ನ ಏನ್ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ರೆ? ಈ ಸಂದರ್ಭದಲ್ಲಿ ನಾನು ಪ್ರಶ್ನೆ ಕೇಳ್ಬೇಕಂತ ನನಗೆ ಅವಾರ್ಡ್ ಸಿಗುತ್ತಾ ಇಲ್ವಾ ಅಂತ ಪ್ರಶ್ನೆ ಕೇಳ್ತೀನಿ. ಸೊ ನಿಮ್ಮ ನೆಕ್ಸ್ಟ್ ಗೇಮ್ ಇದ್ರಲ್ಲಿ ನಾನು ಈ ತರ ಚಿತ್ರಗಳಿದಾವೆ. ಈ ಚಿತ್ರಗಳನ್ನ ನೋಡಿ ನೀವು ಮೂವಿ ಹೆಸರು ಏನು ಅಂತ ಕಂಡುಹಿಡಿಬೇಕು. ಓಕೆನಾ? ಸೊ ಫಸ್ಟ್ ಇದೆ ನೋಡಿ. ಹಾ, ಮೂವಿ ಹೆಸರು ಪವರ್ ಸ್ಟಾರ್. ಅಬ್ಬಾ, ವೆರಿ ನೈಸ್, ಆಸಮ್, ಸೂಪರ್, ಕರೆಕ್ಟ್. ನೆಕ್ಸ್ಟ್, ಹಾ, ಇದು ಹೇಳಿ ನೋಡ್ರಿ. ದಟ್ ವಾಸ್ ಅ ವೆರಿ ಈಸಿ ಕ್ವೆಶ್ಚನ್. ಇದು ಹೇಳಿ ನೋಡ. ವಸಂತ ವಸಂತ ಕಾಲದಲ್ಲಿ ವಸಂತ ಗೀತ. ಎಸ್. ಓಕೆ, ಸೊ ಲಾಸ್ಟ್ ಮೂವಿ ಇದು ಯಾವುದು? ವಜ್ರಕಾಯ. ಎಸ್, ನೀವೇ ಕ್ಲಾಪ್ ಹೊಡ್ಕೊಂಡು ಹೇಳ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್, 3 ಗೆದ್ದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ನಾಮಿನೇಷನ್ಸ್. ಥ್ಯಾಂಕ್ ಯು ಸೋ ಮಚ್.